ಗ್ರಾಮ ಲೆಕ್ಕಾಧಿಕಾರಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಷ್ಟ್ರೀಯ ಬಂಜಾರ ಪರಿಣಾಮ ಪರಿಷತ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಕತರ್ಗ ಗ್ರಾಮ ಲೆಕ್ಕಾಧಿಕಾರಿ ಯುವರಾಜ್ ನಿಂಬರ್ಗಿ ಕಾಗದ ಪತ್ರದ ವಿಷಯಕ್ಕಾಗಿ ರವಿ ರಾಠೋಡಕ್ಕೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾರೆ. ಇನ್ನು ಬಂಜಾರ ಸಮುದಾಯಕ್ಕೆ ಧಕ್ಕೆ ತರುವ ಕೆಲಸ ಮಾಡಿದ್ದಾರೆ. ಅದಕ್ಕಾಗಿ ಯುವರಾಜ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇವರಿಗೆ ಕೂಡಲೇ ಅಧಿಕಾರದಿಂದ ಇವತ್ತಿಂದ ಅವರಿಗೆ ಉಚ್ಚಾಟನೆ ಮಾಡಬೇಕು ಮತ್ತು ಇವರನ್ನು ಬಂಧಿಸಿ ಇವರನ್ನು ಕರ್ನಾಟಕ ರಾಜ್ಯದಿಂದ ಕಡಿಪಾರು ಮಾಡಿ ಇವರನ್ನು ರೌಡಿ ಶೀಟಲ್ಲಿ ಸೇರಿಸಿ ಇವರು ಯಾವುದೇ ತರಗಿ ಇವರು ಅಧಿಕಾರದಲ್ಲಿ ಇರಲಿಕ್ಕೆ ಲಾಯ್ಕ್ ಇರಲಾರ್ದ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರ ಹೃದಯ ಭಾಗದಲ್ಲಿ ಇರುವ ಸಿದ್ದೇಶ್ವರ ಗುಡಿದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಹೋರಾಟದ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಬಂಜಾರ ಸಮಾಜದ ಒಬ್ಬ ರೈತನಿಗೆ ಯಾವ ತರ ಅವ್ರು ಬೈದಿದ್ದಾರೆ ಅಂದ್ರೆ, ಅವ್ರ ಹೆಸರು ಯುವರಾಜ್ ಅಲ್ಲ, ಅವರು ನಾಲಾಯಕ್ ನಿಂಬರ್ಗಿ ಅಂತ ಅವ್ರ ಹೆಸರು. ಇವತ್ತಿಗೆ ಅವ ಯುವರಾಜ್ ಅಂತ ಅನ್ಕೊಳಕ ಲೈಕ್ ಇಲ್ಲ. ನಾಲಾಯಕ್ ನಿಂಬರ್ಗಿ ಅನ್ನೋ ತಲಾಟಿ ಏನದಾರಲ್ಲ, ಆ ಸ್ಥಾನ ಎಂತ ಸ್ಥಾನಪ್ಪ ಅಂದ್ರೆ ಪವಿತ್ರ ಸ್ಥಾನ ಅದು. ಅವ್ರಿಗೆ ನಾವು ಪ್ರತಿಯೊಬ್ಬರ ರೈತರ ಹೋಗಿ ಅವ್ರಿಗೆ ಸಲ್ಯೂಟ್ ಹೊಡಿತಾರೆ. ಸಲ್ಯೂಟ್ ಹೊಡಿದ್ರು ಲೈಕ್ ಇಲ್ಲವ ಅಂತ ಲೋಫರ್ ನನ್ನ ಮಗ ಅವ. ಅಂತವ್ರಿಗೆ ನೀವು ಅವ್ರಿಗೆ 15 ದಿವಸ ಆಯ್ತು ಅವ್ರಿಗೆ ಇದು ಎಫ್ಐಆರ್ ಆಗ್ಯದ. ಎಫ್ಐಆರ್ ಆದ್ರೂ ಕೂಡ ನೀವು ಅವ್ರಿಗೆ ಹಿಡಿದು ಅವ್ರಿಗೆ ಒಳಗೆ ಹಾಕಿಲ್ಲ. ಅದಕ್ಕೆ ನಮಗ ಬಂಜಾರ ಸಮಾಜಕ್ಕೆ ನ್ಯಾಯ ನೀವು ಒದಗಿಸಿ ಕೊಡ್ತಾ ಇಲ್ಲ. ಅದಕ್ಕೆ ನಮ್ಮ ಇವತ್ತು ನಾವು ಹೋರಾಟ ಮಾಡಿದೀವಿ. ಅದಕ್ಕಪ್ಪ ಅಂದ್ರೆ ನಮಗೆ ನ್ಯಾಯ ಬೇಕು. ನ್ಯಾಯ ಬೇಕಂದ್ರೆ ಏನ ನಿಂಬರಿಗೆ ಅಂತ ನಾವು ಅದನ್ನ ವ್ಯಕ್ತಿ ಅವ್ರಿಗೆ ತಂದು ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕು. ಸಸ್ಪೆಂಡ್ ಇಲ್ಲ, ಬೇರೆ ಕಡೆ ವಾಚ್ಮನ್ ಕೆಲಸ ಮಾಡ್ತೇವೆ ಅವ್ರಿಗೆ ಯಾರು ಹಚ್ಕೋಬಾರ್ದು. ಆ ತರ ಅವನ ಸರ್ಟಿಫಿಕೇಟ್ ಇದು ಮಾಡಿ ಒಗಿಬೇಕು. ಆಮೇಲೆ ಅವರಿಗೆ 7 ವರ್ಷ ಅವರಿಗೆ ಜೈಲ್ ಶಿಕ್ಷೆ ಆಗ್ಬೇಕು. ಇಲ್ಲ ಇವತ್ತು ನಮ್ಮ ಬಂಜಾರ ಸಮಾಜಕ್ಕೆ ಮಾಡ್ಯಾರ, ನಾಳೆಗೆ ಇನ್ನೊಂದು ಸಮಾಜಕ್ಕೆ ಮಾಡ್ತಾರ. ಅವ್ರಿಗೆ ಬಿಟ್ರೆ ನಾಳೆ ಇನ್ನೊಬ್ಬ ಅಧಿಕಾರಿ ಅವರು ನಮ್ಮ ಸಮಾಜಕ್ಕೆ ಕೀಳತನ ನೋಡಕತ್ತಾರ. ಅದಕ್ಕೆ ನಾವು ಸಹಿಸ್ಕೊಳಂಗಿಲ್ಲ. ಇದಕ್ಕೆ ನಮ್ಮ ಬಂಜಾರ ಸಮಾಜ ಒಪ್ಪುದಿಲ್ಲ. ನಮ್ಮ ಬಂಜಾರ ಸಮಾಜ ಏಕದಮ್ ಶ್ರೇಷ್ಠ ಸಮಾಜ. ಇವತ್ತು ನೋಡ್ರಿ, ಇವತ್ತು ಸಿದ್ದೇಶ್ವರ ಗುಡಿದಿಂದ ಬರುವಾಗ ಎಲ್ಲರೂ ಮನುಷ್ಯ ರ್ಯಾಲಿ ಮಾಡ್ತಾರೆ. ಗೋ ಮಾತೆಗೆ ನಮ್ಮ ಬಂಜಾರ ನಮ್ಮ ಸಂತ ಸೇವಾಲಾಲ್ ಗೋ ಮಾತೆ ರಕ್ಷಣೆ ಮಾಡ್ತಿದ್ರೆ, ಇವತ್ತ ನಮ್ಮ ಬಂಜಾರ ಸಮಾಜಕ್ಕೆ ಅನ್ಯಾಯ ಆಗ್ಯದ ಅಂತೇಳಿ ಗೋ ಮಾತೆ ಸಹಿತ ನಮ್ಮ ಇದಕ್ಕೆ ರ್ಯಾಲಿಗೆ ಬಂದ ಜಾಯ್ನ್ ಆಗಿ ನಮ್ಮ ಆಕಳುಗಳು ಎಲ್ಲ ಬಂದ ನಮಗೆ ಏನು ನ್ಯಾಯ ಕೊಡಿಸ್ಬೇಕಂತೇಳಿ ಸಾಥ್ ಕೊಟ್ಟಾರ. ಅದಕ್ಕೆ ಇವ ಮನುಷ್ಯವ್ರು ತಿಳ್ಕೊಬೇಕ. ಆ ಮನುಷ್ಯ ಅಲ್ಲವ, ನಿಂಬರಿಗೆ ಅನ್ನೋ ಮನುಷ್ಯ ಅಲ್ಲ, ಅವ ನಾಲಾಕಿ ಹಿಜಡ ನನ್ನ ಮಗ ಅದನವ. ಅದಕ್ಕೆ ಏನ್ ಆಕಳುಗಳಿಗೆ ಏನ್ ನಮ್ ಗೋ ಮಾತೆಗೆ ತಿಳಿತದ ಅಷ್ಟು ಅವರಿಗೆ ಬುದ್ಧಿ ಇಲ್ಲ. ಇವನಿಗೆ ಆ ಸ್ಥಾನಕ್ಕೆ ಕುಣಿಸೋದು ಲೈಕ್ ಇಲ್ಲ. ಇವನಿಗೆ ನೀವು 24 ತಾಸು ಒಳಗೆ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಮ್ಮ ಬಂಜಾರ ಸಮಾಜದ ನಮ್ಮ ಕಿಶನ್ ಬಾಬು ರಾಠೋಡವ್ರು ಹೇಳಾರ 10 ಲಕ್ಷ ನಮ್ಮ ಸೈನಿಕರ ದೇಶ ರಕ್ಷಣೆ ಮಾಡಕ್ ನಾವು ಕಳಿಸ್ತೀವತ್ತಂದಾರ. ನಮ್ಮ ಬಿಜಾಪುರ ರಕ್ಷಣೆ ಮಾಡೋದು ದಾರ್ದಿಲ್ಲ. ನಮ್ಮ ದೇಶ ರಕ್ಷಣೆ ಮಾಡಕ್ 10 ಲಕ್ಷ ಸೈನಿಕರ ರೆಡಿ ಅದಾರ ನಮ್ಮ. ಆದ್ರೆ ನಮ್ಮ ಬಿಜಾಪುರ ರಕ್ಷಣೆ ಮಾಡಿದೆ ಅಂತ ದಾರ್ದಿಲ್ಲ. 10 ಲಕ್ಷ ಇಲ್ಲ, ಬರೀ 10 ನಮ್ಮ ಹೆಣ್ಮಕ್ಳಿಗೆ ಕಳ್ಸಿದ್ರೆ ಅವ್ರಿಗೆ ಹೆಂಗ್ ಹೊಡಿತಾರ ಅಂದ್ರೆ, ಅವರು ನಮ್ಮ ಏನ್ ಪೊಲೀಸ್ ಅಧಿಕಾರಿಯವರಿಗೆ ಆಗ್ಲಾರ ಕೆಲಸ ಅವ್ರು ಮಾಡಿ ತೋರಿಸ್ತಾರ ನಮಗೆ ವಿಶ್ವಾಸ ಅದ. ಅದಕ್ಕೆ ಈಗ ಕೂಡಲೇ ಅವರಿಗೆ ಸಸ್ಪೆಂಡ್ ಮಾಡಿ ಅವರಿಗೆ ನೀವು ಜೈಲು ಶಿಕ್ಷೆ ಕೊಡ್ಲೇಬೇಕಂತೇಳಿ ನಾವು ಇವತ್ತೊಂದು ಹೋರಾಟ ಮಾಡಿದೀವಿ. ನಮ್ಮ ಏನ್ ಹಿರಿಯವ್ರು ಬಯಸ್ಕೊಂಡವ್ರು ದೂರ ದಾಖಲೆ ಮಾಡ್ಯಾರ ಸರ್. ನಮ್ಮ ಸಮಾಜ ಬಯಸ್ಕೊಂಡವ್ರು ದೂರ ದಾಖಲೆ ಮಾಡ್ಲಿ ಬಿಡ್ಲಿ ಸರ್. ಅವ್ರ ವ್ಯಕ್ತಿ ಪರವಾಗಿ ನಾವು ಬಂದಿಲ್ಲ, ನಮ್ಮ ಸಮಾಜ ಪರವಾಗಿ ಬಂದಿಲ್ಲ. ನಾವು ಸಮಾಜಕ್ಕೆ ಅನ್ಯಾಯ ಸಮಾಜಕ್ಕೆ ಬೈದಾರ ಸರ್. ಅವ್ರು ವೈಯಕ್ತಿಗೆ ಬೇಡ್ಲಿ, ವೈಯಕ್ತಿಗೆ ಇವತ್ತು ನಾನು ಒಬ್ಬನಿಗೆ ಬೈಲಿ, ನಾವು ಸಮಾಜಕ್ಕೆ ತರಂಗಿಲ್ಲ. ನಾನು ಒಬ್ಬನ ನಾನು ನೋಡ್ಕೋತೀನಿ. ಆದ್ರೆ ಸಮಾಜಕ್ಕೆ ಬೈದರೆ ಮಾತಾಡಿರ್ ಸರ್. ಅವ್ರು ಈಗ ಮಾತಾಡಿರ್ ಸರ್. ಅವರು ದೂರ ಕೊಟ್ಟಾರ ಸರಿ. ನಮ್ಮ ಹೊರ್ತಿ ಒಳಗೆ ಅವರು ಕಂಪ್ಲೇಂಟ್ ಕೊಟ್ಟಾರ. ಅವ್ರ ಕಂಪ್ರಮೈಸ್ ದೂರ ಕೊಡ್ಲಿ ಬಿಡ್ಲಿ, ಅವ್ರ ಏನ್ ಕಂಪ್ರಮೈಸ್ ಆದ್ರು ನಾವು ಸಮಾಜದವ್ರು ಅದಕ್ಕೆ ಬಿಡಂಗಿಲ್ಲ. ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕ. ಬಂಜಾರ ಸಮಾಜ, ಲಂಬಾಣಿ ಸಮಾಜ ಅಂತೇಳಿ ಅವ್ರು ಬೈದಾರ. ಅವರು ಅಕ್ಕ ತಂಗಿಯವ್ರು ಅದಾರ, ಎಲ್ಲರೂ ಅಕ್ಕ ತಂಗಿಯವ್ರು ಅದಾರ. ಎಲ್ಲಾರು ಏನ್ ಅವ್ವ ಅಪ್ಪ ತಂಗಿ ತಮ್ಮ ಎಲ್ಲರಿಗದ. ನಾವ್ ಏನು ಬಟ್ಟೆ ನಿಮಗ್ ಒಬ್ರಿಗೆ ನಾ ಬಟ್ಟೆ ಮಾಡಿದಂದ್ರ 4 ಬಟ್ಟೆ ನನ್ ಕಡೆ ಇರ್ತದ. ಅದು ಒಂದು ತಲೆಗೆ ಇಟ್ಕೊಂಡ್ ನಾವ ಇದು ಬಾಳೆ ಮಾಡಿ ತಿನ್ಬೇಕ. ನೌಕರಿ ಮಾಡೋದಂತೂ ದೂರ ಉಳಿತ. ನೌಕರಿ ಮಾಡೋದಂತೂ ಹೋಗ್ಯದ. ಒಂದು ಬಾಳೆ ಮಾಡಿ ತಿನ್ಬೇಕಂದ್ರ 1 ಬಟ್ಟೆನ ನಿಮಗ್ ಮಾಡಿದವನ 4 ಬಟ್ಟೆ ನನ್ ಕಡೆ ಬರ್ತದ. ಅದನ್ನ ವಿಚಾರ ಮಾಡ್ಕೊಂಡು ಅವ ಜೀವನ ಮಾಡ್ಬೇಕ. ಅವ್ನು 7 ವರ್ಷ ಅವ್ನಿಗೆ ಜೈಲ್ ಶಿಕ್ಷೆ ಆಗ್ಬೇಕ. ಆಗುವವರೆಗೆ ನಮ್ ಬಂಜಾರ ಸಮಾಜ ನಾವು ಬಿಡಂಗಿಲ್ಲ. ಅಕಸ್ಮಾತ್ ಅವ್ರು ಮಾಡ್ಲಿಲ್ಲ ಅಂದ್ರೆ ನಾವು ಇಡೀ ರಾಜ್ಯಾಧ್ಯಕ್ಷ ಅದನ್ನ ನಾನು ನಮ್ಮ ಇಡೀ ರಾಜ್ಯ ತುಂಬ ನಾವು ಹೋರಾಟ ಮಾಡೋದು ತಯಾರಿ ನಾವು ಮಾಡ್ತೀವಿ. ಅದು ಹೆಂಗ್ ಮಾಡ್ಬೇಕು ನಮಗ್ ಗೊತ್ತದ. ನಮ್ಮ ಮಹಾರಾಜರು ಹೇಳಿದಾರೆ,
ಗುಡ್ಡ ಸಿಳಿದು ನಾವು ನೀರು ಬಡವರಿಗೆ ರೈತರಿಗೆ ನೀರು ಹೆಂಗ್ ಕುಡಿಸ್ಬೇಕು ಅವ್ರಿಗೆ ನಮ್ಗೆ ಎಲ್ಲಿ ನೀರ್ ಅಡಿಸಿಯಾಗನ ನಾವು ಗುಡ್ಡ ಸಿಳಿದು ಗೊತ್ತದ, ಆ ಗುಡ್ಡ ಸಿಳಿದ್ರೆ ಅದನ್ನ ಮಣ್ಣು ಎಲ್ಲಿ ಹಾಕ್ಬೇಕದು ಗೊತ್ತದ ನಮ್ಮ ಬಂಜಾರ ಸಮಾಜಕ್ಕೆ ಅಂತೇಳಿ ನಮಗ ಮಹಾರಾಜರು ತಿಳಿಸ್ಕೊಟ್ಟಾರ. ಅದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಂಡು ಅದನ್ನ ನಾವು ಅರೆಸ್ಟ್ ಮಾಡಿ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಮ್ಮ ಗೋರ್ ಬಂಜಾರ ವತಿಯಿಂದ ಇದು ಒಂದು ದೊಡ್ಡ ಒಂದು ಮನವಿ ಅಂತ ಹೇಳಿ ತಿಳ್ಕೊದೀವಿ. ಪ್ರಕಾಶ್ ಚವ್ಹಾಣ್ ನಮ್ಮ ರಾಷ್ಟ್ರೀಯ ಬಂಜಾರ ಪರಿಷತ್ ಯುವ ಘಟಕದ ರಾಜ್ಯಾಧ್ಯಕ್ಷರು.